ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬಂಡೆಯ ಮೇಲೆ ಬೀಳುವಂತಹ ನೀರಿನ ಹನಿ ಬಂಡೆಯನ್ನ ಒಡೆಯುವುದು ತನ್ನ ಶಕ್ತಿಯಿಂದಲ್ಲ, ತನ್ನ ನಿರಂತರವಾದಂತಹ ಪ್ರಯತ್ನದಿಂದ. ಮೇಷರಾಶಿಯ ವೀರರೇ, ನಿಮ್ಮಲ್ಲಿ ಅಪಾರವಾದಂತಹ ಶಕ್ತಿ ಮತ್ತು ಅದಮ್ಯವಾದಂತಹ ಚೈತನ್ಯವಿದೆ. ಯಾವುದೇ ಹೊಸ ಆರಂಭಕ್ಕೆ ನಿಮ್ಮಲ್ಲಿರುವಂತಹ ಧೈರ್ಯವೇ ನಿಮ್ಮ ದೊಡ್ಡ ಬಲ. ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ಎಂದಿಗೂ ಕೂಡ ಹಿಂಜರಿಯಬೇಡಿ. ಸವಾಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವುದಿಲ್ಲ, ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ಶಕ್ತಿಯನ್ನ ಹೊರತರಲು ಬರುತ್ತವೆ. ಜಗತ್ತಿನಲ್ಲಿ ಯಾರೂ ಸುಲಭವಾಗಿ ಯಶಸ್ಸನ್ನ ಕಂಡಿಲ್ಲ. ಪ್ರತಿಯೊಬ್ಬ ವಿಜೇತನ ಹಿಂದೆಯೂ ಕಣ್ಣೀರು, ತ್ಯಾಗ ಮತ್ತು ಲೆಕ್ಕವಿಲ್ಲದಷ್ಟು ಸೋಲುಗಳಿರುತ್ತವೆ. ನಿಮ್ಮ ಗುರಿ ಸ್ಪಷ್ಟವಿದ್ದಾಗ ಮತ್ತು ನಿಮ್ಮ ಶ್ರಮ ಪ್ರಾಮಾಣಿಕವಾಗಿದ್ದರೆ ಕಾಲವೇ ನಿಮ್ಮ ಪರವಾಗಿ ನಿಲ್ಲುವಂತದ್ದು. ನಕಾರಾತ್ಮಕ ಆಲೋಚನೆಗಳನ್ನ ಮತ್ತು ಭಯವನ್ನ ಹಿಂದೆ ಕಿತ್ತೊಗೆಯಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಟ್ಟು ಮುನ್ನಡೆಯಬೇಕಾಗುತ್ತೆ. ಇಂದಿನ ನಿಮ್ಮ ಪರಿಶ್ರಮವೇ ನಾಳಿನ ನಿಮ್ಮ ವಿಜಯದ ಕಿರೀಟವಾಗುವಂತದ್ದು. ನಿಮ್ಮ ಗುರಿಯತ್ತ ದೃಢ ಹೆಜ್ಜೆಯನ್ನ ಇಡಬೇಕಾದಂತಹ ದಿನ ಇಂದು ಮೇಷರಾಶಿಯ ಅಧಿಪತಿ ಮಂಗಳನ ದಿನವಾಗಿದ್ದರಿಂದ ಸೋಮವಾರದಂದು ಚಂದ್ರನ ಪ್ರಭಾವ ಮತ್ತು ಮಂಗಳನ ಶಕ್ತಿಯಿಂದಾಗಿ ನಿಮ್ಮ ರಾಶಿಗೆ ಹೊಸ ಉತ್ಸಾಹ, ಕಾರ್ಯದಕ್ಷತೆ ಮತ್ತು ದೃಢ ಸಂಕಲ್ಪದ ದಿನವಾಗಿರುವಂತದ್ದು. ವಾರದ ಆರಂಭದ ದಿನವಾಗಿದ್ದರಿಂದ ಕಚೇರಿಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಚುರುಕುತನದಿಂದಾಗಿ ಬಾಕಿ ಉಳಿದಿದ್ದ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಇನ್ನ ನಾಯಕತ್ವದ ವಹಿಸಿಕೊಳ್ಳಲು ಹೊಸ ಅವಕಾಶಗಳು ಕೂಡ ಸಿಗುವಂತದ್ದು. ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯುವಂತಹ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ಆತುರದಲ್ಲಿ ಯಾವುದೇ ಮಹತ್ವದ ದಾಖಲೆಗಳಿಗೆ ಸಹಿಯನ್ನ ಮಾಡಬೇಡಿ. ಇನ್ನು ಆರ್ಥಿಕ ಸ್ಥಿತಿಯು ಸಾಮಾನ್ಯವಾಗಿರಲಿದ್ದು ದೈನಂದಿನ ಆದಾಯದಲ್ಲಿ ಸ್ಥಿರತೆಯನ್ನ ನೀವು ಕಾಣ್ತೀರಾ. ವ್ಯಾಪಾರ ವಹಿವಾಟಿಗಳಲ್ಲಿ ಮಧ್ಯಮ ಪ್ರಮಾಣದ ಲಾಭ ಸಿಗಲಿದೆ. ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗುವಂತದ್ದು. ಇನ್ನು ವಾಹನ ಅಥವಾ ಮನೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಖರ್ಚುಗಳು ಕೂಡ ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸಿರುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದೆ ಮತ್ತು ಅವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಮನೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ಕುಟುಂಬದ ಎಲ್ಲರೊಂದಿಗೆ ಚರ್ಚಿಸಿ ತೆಗೆದುಕೊಳ್ಳುವುದು ಒಳಿತಾಗುವಂತದ್ದು. ಇನ್ನು ದೈಹಿಕವಾಗಿ ಚಟುವಟಿಕೆಗಳಿಂದ ಕೂಡಿರುವಂತಹ ದಿನ ನೀವು. ಅಧಿಕ ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ಅಸಿಡಿಟಿಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ, ಹೆಚ್ಚು ನೀರನ್ನ ಕುಡಿಯಿರಿ ಮತ್ತು ಸಂಜೆ ವೇಳೆ ಲಘು ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಸೋಮವಾರವಾದ್ದರಿಂದ ಬೆಳಗ್ಗೆ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಂಜೆ ಹನುಮಂತನಿಗೆ ತುಪ್ಪದ ದೀಪವನ್ನ ಹಚ್ಚಿ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಸಕಲ ಭಯ, ನಕಾರಾತ್ಮಕ ಶಕ್ತಿ ಮತ್ತು ಗ್ರಹ ದೋಷಗಳು ಕೂಡ ನಿವಾರಣೆಯಾಗ್ತವೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಾಲನ್ನಾಗಿರ್ಬೋದು, ಮೊಸರನ್ನಾಗಿರ್ಬೋದು ಅಥವಾ ಅನ್ನದಾನವನ್ನ ಮಾಡುವುದು ಶುಭ ಫಲಗಳನ್ನ ತರುವಂತದ್ದಾಗ್ತದೆ. ವೃಷಭರಾಶಿಯವರೇ, ದೃಢವಾದ ಸಂಕಲ್ಪ ಮತ್ತು ನಿರಂತರ ಪರಿಶ್ರಮವೇ ಅಸಾಧ್ಯದವನ್ನ ಸಾಧ್ಯವಾಗಿಸುವಂತಹ ಮೂಲ ಮಂತ್ರವಾಗಿದೆ. ನೀವು ನೈಸರ್ಗಿಕವಾಗಿ ತಾಳ್ಮೆ, ದೃಢತೆ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಜೀವನದಲ್ಲಿ ಎದುರಾಗುವ ಸವಾಲುಗಳು ಎಷ್ಟೇ ಕಠಿಣವಾಗಿದ್ದರೂ ಕೂಡ ನಿಮ್ಮ ಗುರಿಯಿಂದ ಎಂದಿಗೂ ಕೂಡ ವಿಚಲಿತರಾಗಬೇಡಿ. ಸಾಗರದ ಅಲೆಗಳು ಎಷ್ಟು ಬಲವಾಗಿದ್ದರೂ ತೀರದ ಬಂಡೆಯನ್ನ ಕದಲಿಸಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಆತ್ಮವಿಶ್ವಾಸ ಅಚಲವಾಗಿರಬೇಕಾಗುತ್ತೆ. ಯಶಸ್ಸು ಒಂದೇ ರಾತ್ರಿಯಲ್ಲಿ ಬರುವಂತದ್ದಲ್ಲ, ಅದು ಪ್ರತಿದಿನ ನೀವು ಹಾಕುವಂತಹ ಸಣ್ಣ ಪುಟ್ಟ ಪ್ರಾಮಾಣಿಕ ಹೆಜ್ಜೆಗಳ ಫಲವಾಗಿರುವಂತದ್ದು. ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಬೇಡ. ನಿಮ್ಮಲ್ಲಿರುವಂತಹ ಸಹನೆ ಮತ್ತು ಶ್ರಮವೇ ನಿಮ್ಮ ದೊಡ್ಡದಾದಂತಹ ಶಕ್ತಿ. ಸೋಲುಗಳಿಗೆ ಹೆದರದೆ ಪ್ರತಿಯೊಂದು ಅನುಭವವನ್ನ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಇಂದು ಹೊಸ ದಿನ, ಹೊಸ ಆರಂಭ. ಧನಾತ್ಮಕ ಆಲೋಚನೆಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಭವಿಷ್ಯವು
ಭವಿಷ್ಯವು ಉಜ್ವಲವಾಗಿ ರೂಪುಗೊಳ್ಳುತ್ತದೆ. ಗೆಲುವಿನ ಶಿಖರವೇರಲು ನೀವು ಸಂಪೂರ್ಣ ಸಮರ್ಥರಾಗಿರುವಂತದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರಂತರ ಪರಿಶ್ರಮ ಮತ್ತು ಕಾರ್ಯದಕ್ಷತೆಗೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗುವಂತದ್ದು. ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ವ್ಯವಹಾರ ಅಥವಾ ಆರ್ಡರ್ಗಳು ದೊರೆಯುವ ಸಾಧ್ಯತೆ ಇದೆ. ಹಠಮಾರಿತನ ಬಿಟ್ಟು ಇತರರ ಸಲಹೆಗಳನ್ನ ಸಕಾರಾತ್ಮಕವಾಗಿ ಸ್ವೀಕರಿಸುವುದು ವೃತ್ತಿ ಜೀವನದಲ್ಲಿ ಇನ್ನಷ್ಟು ಪ್ರಗತಿಯನ್ನ ತರುತ್ತದೆ. ಇನ್ನು ಹಣಕಾಸಿನ ಪರಿಸ್ಥಿತಿಯು ಸ್ಥಿರವಾಗಿದ್ದು ಆರ್ಥಿಕ ಮೂಲಗಳಿಂದ ನಿರೀಕ್ಷಿತ ಲಾಭ ಬರಲಿದೆ. ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹಣ ಕೂಡ ವ್ಯಯವಾಗಬಹುದು, ಆದರೆ ಅದು ಬಜೆಟ್ ಅನ್ನ ಮಿತಿಯಲ್ಲಿರಬೇಕಾಗುತ್ತೆ. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನವು ಅನುಕೂಲಕರವಾಗಿದೆ. ಇನ್ನ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಸಾಮರಸ್ಯ ನೆಲೆಸಿರುವಂತದ್ದು. ಇನ್ನ ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಪ್ರೋತ್ಸಾಹ ನಿಮಗೆ ಬಲವನ್ನ ತುಂಬುವಂತದ್ದು. ಇನ್ನ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ. ಒಟ್ಟಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಕೂಡ ಸಿಗುವಂತದ್ದು. ಇನ್ನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು ಹಾಗೂ ದಿನವಿಡೀ ಚೈತನ್ಯದಿಂದ ಇರುವಂತದ್ದು. ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನ ಸೇವನೆ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದು ಬಹಳ ಮುಖ್ಯವಾಗ್ತದೆ. ಇಂದು ಬೆಳಗ್ಗೆ ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ್ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಗೆ ಬಿಳಿ ಸುಗಂಧ ಭರಿತವಾದಂತಹ ಹೂಗಳನ್ನ ಅರ್ಪಿಸಿ ತುಪ್ಪದ ದೀಪವನ್ನ ಬೆಳಗಿಸಬೇಕಾಗುತ್ತೆ. ಇನ್ನ ಬೆಳಗ್ಗೆ ಹಸುವಿಗೆ ಹಸಿರು ಹುಲ್ಲನ್ನ, ನೆನೆಸಿದ ಗೋಧಿಯನ್ನ ಅಥವಾ ಬೆಲ್ಲ ತಿನ್ನಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಧನ ಮತ್ತು ಧಾನ್ಯ ವೃದ್ಧಿ ಆಗುವಂತದ್ದು. ಇನ್ನ ಹಾಲು, ಅಕ್ಕಿ, ಸಕ್ಕರೆ ಅಥವಾ ಮೊಸರನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಸಂಜೆಯ ಸಮಯದಲ್ಲಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಸೌಂದರ್ಯ, ಶಾಂತಿ ಹಾಗೂ ಸಮೃದ್ಧಿಯು ಕೂಡ ಹೆಚ್ಚಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಮಿಥುನ ರಾಶಿಯವರ ಗೆಲ್ಲುವ ಮನಸ್ಸಿರುವವನಿಗೆ ಪ್ರತಿಯೊಂದು ಬಿರುಗಾಳಿಯು ಒಂದು ಹೊಸ ದಿಕ್ಕನ್ನ ತೋರಿಸುತ್ತದೆ. ನೀವು ಅದ್ಭುತ ಬುದ್ಧಿವಂತರು ಮತ್ತು ಎಂತಹದ್ದೇ ಪರಿಸ್ಥಿತಿಗೂ ಹೊಂದಿಕೊಳ್ಳುವಂತಹ ಅದ್ವಿತೀಯ ಸಾಮರ್ಥ್ಯವನ್ನ ಉಳ್ಳವರು. ನಿಮ್ಮ ಆಲೋಚನಾ ಶಕ್ತಿಯೇ ನಿಮ್ಮ ನಿಜವಾದಂತಹ ಬಲ. ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ಎಂದಿಗೂ ಹಿಂಜರಿಯಬೇಡಿ. ಕಲ್ಲುಗಳು ಎದುರಾದರೆ ಅವುಗಳನ್ನ ಎಡವಟು ಎಂದು ತಿಳಿಯದೆ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಇತಿಹಾಸ ನಿರ್ಮಿಸಿದವರೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಕತ್ತಲೆಯನ್ನ ಕಂಡವರೇ. ಆದರೆ ಅವರು ಆ ಕತ್ತಲೆಗೆ ಶರಣಾಗದೆ ತಮ್ಮೊಳಗಿನ ಆತ್ಮವಿಶ್ವಾಸದ ಜ್ಯೋತಿಯನ್ನ ಬೆಳಗಿಸಿದರು. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ದೃಢ ನಂಬಿಕೆ, ನಿರಂತರ ಕಲಿಕೆಯ ಹಸಿವು ಮತ್ತು ಸತತ ಪ್ರಯತ್ನ ನಿಮ್ಮನ್ನ ಯಾರೂ ತಲುಪದ ಎತ್ತರಕ್ಕೆ ಕೊಂಡೊಯ್ಯುವಂತದಾಗ್ತದೆ. ಸಮಯ ಯಾರಿಗೂ ಕೂಡ ಕಾಯುವುದಿಲ್ಲ. ಇಂದಿನ ನಿಮ್ಮ ಪರಿಶ್ರಮವೇ ನಿಮ್ಮ ನಾಳಿನ ಭವಿಷ್ಯವನ್ನ ನಿರ್ಧರಿಸುತ್ತದೆ. ನಿಮ್ಮ ಶಕ್ತಿ, ಜಾಣ್ಮೆ ಮತ್ತು ಉತ್ಸಾಹವನ್ನ ಸರಿಯಾದ ದಿಕ್ಕಿನಲ್ಲಿ ತೊಡಗಿಸಿ ಗುರಿಯೆಡೆಗೆ ವಿಶ್ವಾಸದಿಂದ ಮುನ್ನಡೆಯಿರಿ. ಆಗ ವಿಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ನಿಮ್ಮ ಚತುರ ಮಾತುಗಾರಿಕೆ ಹಾಗೂ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವು ಕಚೇರಿಯಲ್ಲಿ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಉದ್ಯೋಗ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳನ್ನ ನಿರೀಕ್ಷಿಸುತ್ತಿರುವವರಿಗೆ ಉತ್ತಮ ಮಾರ್ಗಗಳು ಕೂಡ ಗೋಚರಿಸಲಿವೆ. ಸಾಫ್ಟ್ವೇರ್, ಮಾರ್ಕೆಟಿಂಗ್, ಶಿಕ್ಷಣ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತವರಿಗೆ ಲಾಭದಾಯಕವಾದಂತಹ ದಿನ. ಒಮ್ಮೆಲೆ ಹಲವು ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಆದ್ಯತೆಯ ಮೇರೆಗೆ ಒಂದೊಂದೇ ಕೆಲಸವನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನ ಆರ್ಥಿಕ ಸ್ಥಿತಿಯು ಸುಧಾರಿಸಲಿದ್ದು ಬಾಕಿ ಬರಬೇಕಾಗಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಸಣ್ಣ ಅಥವಾ ಮಧ್ಯಮ ವ್ಯಾಪಾರಿಗಳಿಗೆ ಉತ್ತಮ ಮಾರಾಟ ಮತ್ತು ನಿರೀಕ್ಷಿತ ಲಾಭವೂ ಕೂಡ ದೊರೆಯುವಂತದ್ದು. ಯಾರ ಮೇಲೂ ಅತಿಯಾದ ನಂಬಿಕೆಯನ್ನ ಇಟ್ಟು ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಆತುರದ ನಿರ್ಧಾರಗಳನ್ನ ಕೈಗೊಳ್ಳುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಮನೆಯಲ್ಲಿ ಹರ್ಷದಾಯಕ ವಾತಾವರಣವನ್ನ ನೋಡುವಂತದ್ದು. ಒಡ ಹುಟ್ಟಿದವರೊಂದಿಗೆ ಅಥವಾ ಆಪ್ತ ಸ್ನೇಹಿತರೊಂದಿಗೆ ಉತ್ತಮ ಸಂವಾದ ಕೂಡ ನಡೆಯುವಂತದ್ದು. ಕುಟುಂಬದ ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ನಿರ್ಧಾರಗಳಿಗೆ ಸಹಕಾರಿಯಾಗುವಂತದ್ದು. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಸಣ್ಣ ಪುಟ್ಟ ತಪ್ಪು ಕಲ್ಪನೆಗಳು ದೂರವಾಗಿ ಪ್ರೀತಿಯು ಕೂಡ ಗಟ್ಟಿಯಾಗುವಂತದ್ದು. ಇನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚುರುಕಾಗಿರ್ತೀರಿ. ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಒತ್ತಡದಿಂದ ನರಗಳ ದೌರ್ಬಲ್ಯ, ಹೆಗಲು ನೋವು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ದಿನನಿತ್ಯ ಪ್ರಾಣಾಯಾಮ, ಧ್ಯಾನ ಹಾಗೂ ಪೌಷ್ಟಿಕ ಆಹಾರ ಸೇವನೆಯನ್ನ ಅಭ್ಯಾಸವಾಗಿ ಮಾಡಿಕೊಳ್ಬೇಕು.
ಮಾಡಬೇಕಾಗುತ್ತೆ. ಇಂದು ಸೋಮವಾರ ಬೆಳಗ್ಗೆ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ ಅಥವಾ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಸೋಮವಾರದಂದು ಸಮೀಪದ ಶಿವ ದೇವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ನೀರಿನಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬುಧ ಗ್ರಹದ ಅನುಗ್ರಹಕ್ಕಾಗಿ ಹಸಿರು ಬಣ್ಣದ ವಸ್ತ್ರ, ಖರ್ಚೀಪ್ ಧರಿಸುವುದು ಅಥವಾ ಹಸಿರು ತರಕಾರಿಗಳನ್ನ ಆಹಾರದಲ್ಲಿ ಬಳಸುವುದು ಉತ್ತಮ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ಹಸಿರು ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದಿನ ದಿವಸ ನೀವು ಕಟಕ ರಾಶಿ. ಕಟಕ ರಾಶಿಯವರ ಸಾಗರದ ಆಳದಲ್ಲಿ ಅಡಗಿರುವಂತಹ ಮುತ್ತು ಹೊರಬರಲು ಅಲೆಗಳ ಅಡೆತಡೆಗಳು ಅಡ್ಡಿಯಾಗುವುದಿಲ್ಲ. ನೀವು ನೈಸರ್ಗಿಕವಾಗಿಯೇ ಅಪಾರ ಕರುಣೆ, ಆಳವಾದ ಪ್ರೀತಿ ಮತ್ತು ಅಗಾಧವಾದ ಸಹನೆಯನ್ನ ಹೊಂದಿದವರು. ನಿಮ್ಮ ಭಾವನಾತ್ಮಕ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಕೆಲವೊಮ್ಮೆ ಜೀವನದಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ಕೆಂಗಿಡಿಸಬಹುದು, ಆದರೆ ಬಂಡೆಗೆ ಅಪ್ಪಳಿಸಿದ ಅಲೆಯು ಮತ್ತಷ್ಟು ವೇಗವಾಗಿ ಮುನ್ನುಗ್ಗುತ್ತದೆ. ಹಿಂದಿನ ವೈಫಲ್ಯಗಳನ್ನ ನೆನೆದು ಕೊರಗುವುದನ್ನ ಬಿಟ್ಟು ಬಿಡಿ. ಪ್ರತಿಯೊಂದು ಹೊಸ ಮುಂಜಾನೆಯೋ ನಿಮ್ಮ ಕನಸುಗಳನ್ನ ನನಸಾಗಿಸಲು ಸಿಗುವ ಹೊಸ ಅವಕಾಶವಾಗಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಯಾರೂ ಕೂಡ ಅಲುಗಾಡಿಸಲು ಬಿಡಬೇಡಿ. ನಿಮ್ಮಲ್ಲಿರುವ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೃಢ ಸಂಕಲ್ಪವೇ ನಿಮ್ಮ ಯಶಸ್ಸಿನ ಕೀಲಿಕಾಯಿ. ಇಂದು ನಿಮ್ಮ ಗುರಿಯೆಡೆಗೆ ವಿಶ್ವಾಸದಿಂದ ಮುನ್ನಡೆಯಿರಿ, ಆಗ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಸೃಜನಶೀಲತೆ ಹೆಚ್ಚಾಗಲಿದೆ. ಬಾಕಿ ಉಳಿದಿದ್ದ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನ. ಉನ್ನತ ಅಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನ ಗುರುತಿಸಲಿದ್ದಾರೆ. ಹೊಸ ಜವಾಬ್ದಾರಿಗಳು ಕೂಡ ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದರೂ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಸಮಾಧಾನದಿಂದ ವ್ಯವಹರಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯು ಸುಧಾರಿಸುವಂತದ್ದು. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿಯಿಂದ ಹಣ ಕೈ ಸೇರುವ ಅವಕಾಶಗಳಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗಲಿದ್ದು ವ್ಯವಹಾರ ವಿಸ್ತರಣೆಗೆ ಉತ್ತಮವಾದಂತಹ ದಿನ. ಮನೆಯ ಶುಭ ಕಾರ್ಯಗಳು ಅಥವಾ ಅಗತ್ಯ ವಸ್ತುಗಳಿಗಾಗಿ ಹಣ ಖರ್ಚಾಗಬಹುದು, ಆದರೆ ಅತಿಯಾದ ದುಂದು ವೆಚ್ಚಕ್ಕೆ ಕಡಿವಾಣವನ್ನ ಹಾಕಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಹಾಗೂ ಸೌಹಾರ್ದಯುತ ವಾತಾವರಣವನ್ನ ನೋಡ್ತೀರಾ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡು ಬರುವಂತದ್ದನ್ನ ನೋಡ್ತೀರಾ. ಅವರ ಪ್ರೋತ್ಸಾಹ ನಿಮಗೆ ಧೈರ್ಯವನ್ನ ನೀಡುತ್ತದೆ. ಈ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದ್ದು ಸಂಜೆಯ ವೇಳೆಗೆ ಕುಟುಂಬದೊಂದಿಗೆ ಸಂತಸದ ಸಮಯವನ್ನ ಕೂಡ ಕಳೆಯುವಂತದ್ದಾಗ್ತದೆ. ಇನ್ನ ದಿನವಿಡೀ ಉತ್ಸಾಹ ಮತ್ತು ಚೈತನ್ಯದಿಂದ ಕೂಡಿರ್ತೀರಿ. ಋತುಮಾನದ ಶೀತ, ಕೆಮ್ಮು ಅಥವಾ ಅಜೀರ್ಣದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಇನ್ನ ತಾಜಾ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಬೆಚ್ಚಗಿನ ನೀರು ಕುಡಿಯಬೇಕಾಗುತ್ತೆ ಮತ್ತು ಧ್ಯಾನಕ್ಕೆ ಸ್ವಲ್ಪವಾದರೂ ಸಮಯ ಮೀಸಲಿಡಬೇಕಾಗುತ್ತೆ. ಇಂದು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ನೀರಿನಿಂದ ಅಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನ ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿಯು ಕೂಡ ಲಭಿಸುವಂತದ್ದು. ಇನ್ನ ಚಂದ್ರ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನನ್ನ ಸ್ಮರಿಸುತ್ತಾ ಓಂ ಸೋಮಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಬಿಳಿ ಬಣ್ಣದ ಆಹಾರ ಪದಾರ್ಥಗಳಾದಂತಹ ಹಾಲು, ಅಕ್ಕಿ, ಸಕ್ಕರೆ ಅಥವಾ ಮೊಸರನ್ನ ನಿರ್ಗತಿಕರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾದುದು ತಾಯಿಯ ಆಶೀರ್ವಾದವನ್ನ ಪಡೆಯುವಂತದ್ದು. ಇಂದು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ತಾಯಿಯ ಅಥವಾ ಮನೆಯ ಹಿರಿಯ ಮಹಿಳೆಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ಚಂದ್ರಗ್ರಹದ ಶುಭ ಫಲಗಳನ್ನ ಹೆಚ್ಚಿಸುತ್ತದೆ. ಇನ್ನ ನೀರನ್ನ ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕಾಗುತ್ತೆ ಮತ್ತು ಪಕ್ಷಿಗಳಿಗೆ ಸ್ವಚ್ಛವಾದ ನೀರನ್ನ ಪಾತ್ರೆಯಲ್ಲಿ ಇಡಬೇಕಾಗುತ್ತೆ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಪುಣ್ಯವನ್ನ ತರುವಂತದ್ದಾಗ್ತದೆ. ಸಿಂಹರಾಶಿ. ಸಿಂಹರಾಶಿಯವರ ಕಾಡಿನಲ್ಲಿ ಯಾವುದೇ ಚುನಾವಣೆ ನಡೆಯುವುದಿಲ್ಲ, ಆದರೂ ಸಿಂಹವೇ ರಾಜ. ಏಕೆಂದರೆ ಅದರ ಸಾಮರ್ಥ್ಯ ಮತ್ತು ನಿಲುವಿನಲ್ಲಿ ಆ ರಾಜ ಗಾಂಭೀರ್ಯವಿರುವಂತದ್ದು. ಸಿಂಹರಾಶಿಯಲ್ಲಿ ಜನಿಸಿದಂತಹ ನೀವು ಹುಟ್ಟಿನಿಂದಲೇ ರಾಜ ತೇಜಸ್ಸನ್ನ ಹೊಂದಿದವರು. ಸೂರ್ಯನಂತೆ ಪ್ರಜ್ವಲಿಸುವಂತಹ ಶಕ್ತಿ ಮತ್ತು ಆತ್ಮವಿಶ್ವಾಸ ನಿಮ್ಮ ನೈಸರ್ಗಿಕವಾದಂತಹ ಗುಣ. ನಿಮ್ಮ ದಾರಿಯಲ್ಲಿ ಎದುರಾಗುವ ಸಣ್ಣ ಪುಟ್ಟ ಅಡೆತಡೆಗಳು ನದಿ ಹರಿಯುವಾಗ ಎದುರಾಗುವ ಕಲ್ಲುಗಳಂತೆ.
ಅವು ನಿಮ್ಮ ಹರಿವನ್ನ ತಡೆಯಲಾರವು. ಜಗತ್ತು ಶ್ರಮಿಸುವವರನ್ನ ಮೆಚ್ಚುತ್ತದೆ, ಧೈರ್ಯಶಾಲಿಗಳನ್ನ ಗೌರವಿಸುತ್ತದೆ. ಸೋಲು ಅಥವಾ ಹಿನ್ನಡೆ ಎದುರಾದರೆ ತಲೆಯನ್ನ ತಗ್ಗಿಸಬೇಡಿ, ಅದು ನಿಮ್ಮ ಮುಂದಿನ ದೊಡ್ಡ ಗೆಲುವಿಗೆ ಸಿದ್ಧತೆ ಮಾತ್ರ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತ ಅಚಲವಾದ ನಂಬಿಕೆಯೇ ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುವಂಥದ್ದು. ನಿಮ್ಮ ಕನಸುಗಳಿಗೆ ಗಡಿ ಇಲ್ಲ, ನಿಮ್ಮ ಗುರಿಗೆ ಮಿತಿ ಇಲ್ಲ. ಆಳುಕ್ಕಿಲ್ಲದೆ ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ನಿಮ್ಮ ಬೆಳಕನ್ನ ಯಾರೂ ಕೂಡ ಮರೆ ಮಾಡಲು ಸಾಧ್ಯವಿಲ್ಲ. ಇಂದು ಮತ್ತೊಮ್ಮೆ ಜಗತ್ತಿಗೆ ತೋರಿಸಿಕೊಡಿ, ನೀವು ಕೇವಲ ಬದುಕಲು ಬಂದವರಲ್ಲ, ಜಯಿಸಲು ಬಂದವರು ಎಂದು. ಇಂದು ಉದ್ಯೋಗಿಗಳಿಗೆ ನಿಮ್ಮ ಅಧಿಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯುವಂಥದ್ದು. ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ಹೊಸ ಯೋಜನೆಗಳು ಅಥವಾ ವ್ಯಾಪಾರ ಒಪ್ಪಂದಗಳನ್ನ ಪ್ರಾರಂಭಿಸಲು ಉತ್ತಮ ಸಮಯವಾಗಿರುವಂಥದ್ದು. ಸರ್ಕಾರಿ ಅಥವಾ ಆಡಳಿತಾತ್ಮಕ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥದ್ದು. ಇನ್ನು ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರದ ಮಾತುಗಳನ್ನ ತಪ್ಪಿಸಬೇಕಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ನಮ್ರತೆಯಿಂದ ವರ್ತಿಸುವುದು ಕೂಡ ಉತ್ತಮ. ಇನ್ನು ಹಣಕಾಸಿನ ಸ್ಥಿತಿ ಬಲಿಷ್ಠವಾಗಿರುವಂಥದ್ದು. ಬಾಕಿ ಬರಬೇಕಾಗಿದ್ದಂತ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವು ಕೂಡ ದೊರೆಯುವಂಥದ್ದು. ವೈಭವೋಪೇತ ಅಥವಾ ಪ್ರತಿಷ್ಠೆಯ ವಸ್ತುಗಳ ಖರೀದಿಗೆ ಖರ್ಚು ಹೆಚ್ಚಾಗದಂತೆ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಮತ್ತು ಗೌರವ ಸಿಗಲಿದೆ. ತಂದೆ ಅಥವಾ ಮನೆಯ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಮತ್ತು ಆಶೀರ್ವಾದ ದೊರೆಯಲಿದೆ. ಸಂಗಾತಿಯೊಂದಿಗೆ ಸಾಮರಸ್ಯ ಉತ್ತಮವಾಗಿರುವಂತದ್ದು. ಸಣ್ಣ ಪುಟ್ಟ ಜಗಳಗಳಿಗೆ ಆಸ್ಪದವನ್ನ ನೀಡದೆ ಪ್ರೀತಿಯಿಂದ ಸಂವಹನವನ್ನ ನಡೆಸಬೇಕಾಗುತ್ತೆ. ಇನ್ನ ದಿನವಿಡೀ ಚೈತನ್ಯ ಮತ್ತು ಉಲ್ಲಾಸ ತುಂಬಿರುತ್ತದೆ. ಪಿತ್ತ ಪ್ರಕೋಪ, ರಕ್ತದೊತ್ತಡ ಅಥವಾ ಕಣ್ಣಿನ ಉರಿಯಂತಹದಂತಹ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹೆಚ್ಚು ಉಷ್ಣ ಪದಾರ್ಥಗಳು ಮತ್ತು ಮಸಾಲೆಯುಕ್ತ ಆಹಾರವನ್ನ ಕಡಿಮೆ ಮಾಡಬೇಕಾಗುತ್ತೆ. ಹಣ್ಣು ತರಕಾರಿಗಳು ಮತ್ತು ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಎದ್ದು ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕುಂಕುಮ, ಕೆಂಪು ಹೂವು ಮತ್ತು ಅಕ್ಷತೆಯನ್ನ ಹಾಕಿ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಸೂರ್ಯನ ಅನುಗ್ರಹಕ್ಕಾಗಿ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನ ಹೆಚ್ಚಿಸುತ್ತದೆ. ಇನ್ನ ಬೆಳಗ್ಗೆ ಕನಿಷ್ಠ 24 ಅಥವಾ 108 ಬಾರಿ ಗಾಯತ್ರಿ ಮಂತ್ರವನ್ನ ಧ್ಯಾನದೊಂದಿಗೆ ಜಪವನ್ನ ಮಾಡಬೇಕಾಗುತ್ತೆ. ಇನ್ನ ಕೆಂಪು ಬಣ್ಣದ ವಸ್ತುಗಳು, ಗೋಧಿ, ಬೆಲ್ಲ ಅಥವಾ ತಾಮ್ರದ ಪಾತ್ರೆಯನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಇನ್ನ ದಿನದ ಆರಂಭದಲ್ಲಿ ತಂದೆ ಅಥವಾ ಮನೆಯ ಹಿರಿಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗತ್ತೆ. ಇದು ಸೂರ್ಯಗ್ರಹದ ಬಲವನ್ನ ವೃದ್ಧಿಸುವಂತದ್ದು. ಕನ್ಯಾ ರಾಶಿಯವರ ಸ್ಪಷ್ಟ ಆಲೋಚನೆ ಮತ್ತು ನಿರಂತರ ಪರಿಶ್ರಮವೇ ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವಂತಹ ರಹಸ್ಯ. ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಪಾರವಾದ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಸಣ್ಣ ವಿವರಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಅದ್ಭುತ ಶಕ್ತಿ ಇದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನ ಕಂಡು ಗೊಂದಲಕ್ಕೀಡಾಗಬೇಡಿ. ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಹೊಸ ಅವಕಾಶ ಅಡಗಿರುವಂತದ್ದು. ಅತಿಯಾದ ಚಿಂತೆ ನಿಮ್ಮ ಶಕ್ತಿಯನ್ನ ಕುಂದಿಸುವಂತದ್ದು. ಆದರೆ ಸರಿಯಾದ ಯೋಜನೆ ನಿಮ್ಮನ್ನ ಗುರಿಯತ್ತ ಮುನ್ನಡೆಸುತ್ತದೆ. ನಿಮ್ಮನ್ನ ನೀವು ಕೀಳಾಗಿ ಕಾಣಬೇಡಿ. ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ಶಿಸ್ತು ಇತರರಿಗೆ ಮಾದರಿಯಾಗಿದೆ. ಗೆಲುವು ಒಂದೇ ದಿನದಲ್ಲಿ ಸಿಗದೇ ಇರಬಹುದು, ಆದರೆ ಪ್ರತಿದಿನದ ನಿಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ಖಂಡಿತ ದೊಡ್ಡ ಯಶಸ್ಸನ್ನ ತಂದುಕೊಡುತ್ತವೆ. ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಂಬಿಕೆ ಇರಲಿ. ಭಯವನ್ನ ಪಕ್ಕಕ್ಕಿಟ್ಟು ಮುನ್ನುಗ್ಗಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜಗತ್ತನ್ನ ಬದಲಾಯಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿರಿಸಿ, ಆಗ ಯಶಸ್ಸು ನಿಮಗಾಗಿ ಕಾಯುತ್ತಿರುವಂತದ್ದನ್ನ ನೀವು ವೀಕ್ಷಿಸುವಂತದ್ದಾಗ್ತದೆ. ಇಂದು ನಿಮ್ಮ ನಿಖರತೆ, ಯೋಜನಾ ಕೌಶಲ್ಯ ಮತ್ತು ಸಂವಹನಕ್ಕೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗುವಂತದ್ದು. ಕಚೇರಿಯಲ್ಲಿ ಮನ್ನಣೆ ಸಿಗುವುದರ ಜೊತೆಗೆ ಲೆಕ್ಕಪತ್ರ, IT, ಬರವಣಿಗೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಲಾಭದಾಯಕವಾದಂತಹ ದಿನ. ಅಪೂರ್ಣಗೊಂಡಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಸಂಪರ್ಕಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಅತಿಯಾದ ಪರಿಪೂರ್ಣತೆಯ ಹಠದಿಂದ ಕೆಲಸವನ್ನ ವಿಳಂಬ ಮಾಡಬೇಡಿ. ಸಹೋದ್ಯೋಗಿಗಳೊಂದಿಗೆ ಸರಳವಾಗಿ ಹೊಂದಿಕೊಳ್ಳಬೇಕಾಗತ್ತೆ. ಇನ್ನು ಆದಾಯದ ಹರಿವು ತೃಪ್ತಿಕರವಾಗಿರುವಂತದ್ದು. ಹಳೆಯ ಹೂಡಿಕೆಗಳು ಅಥವಾ ವ್ಯಾಪಾರ ವ್ಯವಹಾರಗಳಿಂದ ಸಣ್ಣ ಪ್ರಮಾಣದ ಲಾಭವನ್ನ ನಿರೀಕ್ಷಿಸಬಹುದು. ಶಿಕ್ಷಣ, ಪುಸ್ತಕಗಳು ಅಥವಾ ಆರೋಗ್ಯ ಸುಧಾರಣೆಗಾಗಿ ಸದ್ವಿನಿಯೋಗದ ಖರ್ಚುಗಳಾಗುವಂತದ್ದು. ಇನ್ನು ಬುದ್ಧಿವಂತಿಕೆಯಿಂದ ಷೇರು ಮಾರುಕಟ್ಟೆ ಅಥವಾ
ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನವು ಅನುಕೂಲಕರವಾಗಿರುವಂತದ್ದು. ಇನ್ನ ಮನೆಯಲ್ಲಿ ಶಾಂತಿ ಮತ್ತು ಪರಸ್ಪರ ಸಹಕಾರವಿರುತ್ತದೆ. ಸಂಬಂಧಿಕರೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಮಾತುಕತೆಯಿಂದ ಪರಿಹಾರವಾಗಲಿವೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ನಡವಳಿಕೆಯಿಂದ ಮನಸ್ಸಿಗೆ ತೃಪ್ತಿ ಮತ್ತು ಸಂತೋಷವು ಕೂಡ ಸಿಗುವಂತದ್ದು. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಅವರ ಸಲಹೆಗಳನ್ನ ಗೌರವಿಸಿ. ಇದು ನಿಮ್ಮ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಸ್ನಾನದ ನಂತರ ವಿಘ್ನ ನಿವಾರಕ ಗಣೇಶನಿಗೆ ಘರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಸಿರು ಹೆಸರು ಕಾಳು, ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಬುದ್ಧಿ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸಲು ನೀವು ಈ ದಿನ ಓಂ ಸೌಮ್ಯ ರೂಪಾಯ ವಿದ್ಮಹೇ ಬಾಣೇಶಾಯ ಧೀಮಹಿ ತನ್ನೋ ಸೌಮ್ಯ ಪ್ರಚೋದಯಾತ್ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ಬೆಲ್ಲವನ್ನ ನೀಡುವುದರಿಂದ ಜಾತಕದಲ್ಲಿನ ಬುಧ ದೋಷಗಳು ನಿವಾರಣೆಯಾಗಿ ಈ ಕಾರ್ಯಸಿದ್ಧಿಯು ಕೂಡ ಉಂಟಾಗುವಂತದ್ದು. ಇನ್ನ ತುಳಸಿ ಗಿಡಕ್ಕೆ ನೀರೆರೆದು ನಮಸ್ಕರಿಸಿ ಅಥವಾ ಮನೆಯ ಸುತ್ತಮುತ್ತ ಹಸಿರು ಗಿಡಗಳನ್ನ ನೆಟ್ಟು ಪೋಷಿಸುವುದು ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದು. ತುಲಾರಾಶಿಯವರ ತಕ್ಕಡಿಯ ಸಮತೋಲನವೇ ನಿಮ್ಮ ಶಕ್ತಿ. ಅಚಲ ನಂಬಿಕೆಯೇ ನಿಮ್ಮ ವಿಜಯದ ಹಾದಿಯಾಗಿರುವಂತದ್ದು. ನೀವು ಶಾಂತಿ, ನ್ಯಾಯ ಮತ್ತು ಸೌಂದರ್ಯದ ಪ್ರತೀಕವಾಗಿರುವಂತದ್ದು. ನಿಮ್ಮಲ್ಲಿರುವ ಸಹನೆ ಮತ್ತು ಜನರನ್ನ ಒಗ್ಗೂಡಿಸುವಂತಹ ಕಲೆ ಅಸಾಧಾರಣವಾದುದು. ಜೀವನದಲ್ಲಿ ಎದುರಾಗುವ ಏಳು ಬೀಳುಗಳು ಕೇವಲ ತಾತ್ಕಾಲಿಕ ಅಲೆಗಳಿದ್ದಂತೆ. ಅವು ನಿಮ್ಮ ದೃಢತೆಯನ್ನ ಪರೀಕ್ಷಿಸಲು ಬರುತ್ತವೆ ಹೊರತು ಮುಳುಗಿಸುವುದಕ್ಕಲ್ಲ. ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ಇರುವುದು ಶಾಂತ ಮನಸ್ಸಿನಲ್ಲಿ. ಯಾವುದೇ ಸವಾಲು ಎದುರಾದರೂ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ನಿರ್ಧಾರಗಳನ್ನ ಮುಂದೂಡುವ ಅಥವಾ ಇತರರ ಅಭಿಪ್ರಾಯಕ್ಕೆ ಹೆದರುವ ಅಭ್ಯಾಸವನ್ನ ಬಿಡಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮನ್ನ ಗೆಲುವಿನ ತೀರಕ್ಕೆ ತಲುಪಿಸುವಂತದ್ದು. ನಿಮ್ಮ ಕನಸುಗಳು ಚಿಕ್ಕದಲ್ಲ, ನಿಮ್ಮ ಶ್ರಮವೂ ಕಡಿಮೆ ಇಲ್ಲ. ಸೋಲುಗಳು ಬಂದರೆ ಅವುಗಳನ್ನ ಅನುಭವದ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಅನನ್ಯ ವ್ಯಕ್ತಿತ್ವ ಮತ್ತು ಪರಿಶ್ರಮದಿಂದ ಹಿಂದೆ ಹೊಸ ಇತಿಹಾಸ ಬರೆಯಲು ಸಿದ್ಧರಾಗಿ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಆಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡುವಂತದ್ದಾಗುತ್ತೆ. ಇಂದು ಹೊಸ ಯೋಜನೆಗಳಲ್ಲಿ ನಿಮ್ಮ ಸೃಜನಶೀಲ ಕೌಶಲ್ಯ ಮತ್ತು ಸಂಧಾನ ಚಾತುರ್ಯಕ್ಕೆ ಉತ್ತಮ ಮೆಚ್ಚುಗೆ ದೊರೆಯಲಿದೆ. ತಂಡದ ಸದಸ್ಯರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿಯನ್ನ ಕಾಣಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅತಿಯಾದ ಗೊಂದಲಕ್ಕೆ ಒಳಗಾಗಬೇಡಿ. ಅನುಭವಿಗಳ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಹಣಕಾಸಿನ ಒಳಹರಿವು ಸುಗಮವಾಗಿರುವಂತದ್ದು. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದ ಹಣ ಕೈ ಸೇರುವ ಸಂಭವವಿದೆ. ದೀರ್ಘಾವಧಿಯ ಲಾಭದಾಯಕ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಈ ದಿನವು ಅನುಕೂಲಕರವಾಗಿದೆ. ಸೌಂದರ್ಯ, ಫ್ಯಾಷನ್ ಅಥವಾ ಮನೆ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಬಜೆಟ್ ಮೀರಿ ಖರ್ಚು ಮಾಡುವುದನ್ನ ತಡೆಯಬೇಕಾಗುತ್ತೆ. ಮನೆಯಲ್ಲಿ ಶಾಂತಿಯುತ ಹಾಗೂ ಆಹ್ಲಾದಕರ ವಾತಾವರಣ ನೆಲೆಸಿರುವಂತದ್ದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ತಿಳುವಳಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕೂಡ ಕಳೆಯುವಂತದ್ದು. ಬಂಧು ಮಿತ್ರರೊಂದಿಗೆ ಸೌಹಾರ್ದಯುತ ಸಂಬಂಧ ಮುಂದುವರಿಯಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ವೃದ್ಧಿಸುವಂತದ್ದು. ಒಟ್ಟಾರೆಯಾಗಿ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುವಂತದ್ದು. ಋತುಮಾನದ ಬದಲಾವಣೆ ಹಾಗೂ ಕೆಲಸದ ಒತ್ತಡದಿಂದಾಗಿ ಗಂಟಲು, ಕಿಡ್ನಿ ಅಥವಾ ಸೊಂಟದ ಭಾಗದಲ್ಲಿ ಸಣ್ಣ ಪುಟ್ಟ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯುವುದು, ಪೌಷ್ಟಿಕ ಆಹಾರ ಸೇವನೆ ಮತ್ತು ನಿಯಮಿತ ನಡಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಕಾರಿಯಾಗುವಂತದ್ದು. ಇಂದು ಬೆಳಗ್ಗೆ ಶುಭ್ರವಾದ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ಜಲದಿಂದ ಅಭಿಷೇಕವನ್ನ ಮಾಡಿ ಬಿಲ್ಪತ್ರೆ ಅರ್ಪಿಸುವುದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದು. ಹಾಲು, ಮೊಸರು, ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಚಂದನ, ಕಸ್ತೂರಿ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಬಳಸಬೇಕಾಗುತ್ತೆ. ಇದು ಶುಕ್ರ ಗ್ರಹದ ಅನುಗ್ರಹವನ್ನ ಹೆಚ್ಚಿಸುವಂತದ್ದು. ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಬಾಳೆಹಣ್ಣನ್ನ ನೀಡುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿ ಉಂಟಾಗುವಂತದ್ದು. ವೃಶ್ಚಿಕ ರಾಶಿಯವರ ಬಿರುಗಾಳಿಗೆ ಹೆದರಿ ಹಡಗನ್ನ
ತೀರದಲ್ಲೇ ನಿಲ್ಲಿಸಿದರೆ ಅದು ಸಮುದ್ರವನ್ನ ಗೆಲ್ಲಲಾರದು. ಸವಾಲುಗಳನ್ನ ಎದುರಿಸಿದಾಗಲೇ ಅಲೆಗಳು ದಾರಿಯನ್ನ ಬಿಡುತ್ತವೆ. ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಚಲವಾದ ಇಚ್ಛಾಶಕ್ತಿ, ತೀವ್ರವಾದ ಏಕಾಗ್ರತೆ ಮತ್ತು ಯಾವುದೇ ಪರಿಸ್ಥಿತಿಯಿಂದಲೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಇದೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಆಘಾತಗಳು ಅಥವಾ ಹಿನ್ನಡೆಗಳು ಎದುರಾದರೂ ಅವು ನಿಮ್ಮನ್ನ ಮುರಿಯಲಾರವು, ಬದಲಿಗೆ ನಿಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ರಹಸ್ಯವಾಗಿ ಪರಿಶ್ರಮ ಪಡಿ. ನಿಮ್ಮ ಯಶಸ್ಸು ಜಗತ್ತಿಗೆ ಸದ್ದನ್ನ ಮಾಡಲಿ. ನಿಮ್ಮಲ್ಲಿರುವಂತಹ ಅದಮ್ಯ ಆತ್ಮವಿಶ್ವಾಸವೇ ನಿಮ್ಮ ರಕ್ಷಾ ಕವಚ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಸಂದೇಹಿಸಿದರೋ ನೀವು ನಿಮ್ಮ ಗುರಿಯನ್ನ ಎಂದಿಗೂ ಕೂಡ ಮರೆಯಬೇಡಿ. ಕತ್ತಲನ್ನ ಸಮೀಪಿಸುವ ಬದಲು ನಿಮ್ಮೊಳಗಿನ ಬೆಳಕನ್ನ ಹೊತ್ತಿಸಿ ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ಕಷ್ಟಗಳನ್ನ ದಾಟಿ ಮುನ್ನುಗ್ಗಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರದಲ್ಲೇ ಇದೆ. ನಿಮ್ಮ ಕನಸುಗಳನ್ನ ನನಸಾಗಿಸಲು ಹಿಂದೆ ಮೊದಲ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಆಗ ಗೆಲುವು ನಿಶ್ಚಿತವಾಗಿಯೂ ನಿಮ್ಮದಾಗುವಂತದ್ದನ್ನ ಕಾಣುವಂಥದ್ದು. ಇಂದು ನಿಮ್ಮ ಸಂಶೋಧನಾತ್ಮಕ ಬುದ್ಧಿ ಮತ್ತು ಕೆಲಸದಲ್ಲಿನ ಶ್ರದ್ಧೆ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ಸಂಕೀರ್ಣ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನ ಕಾಪಾಡಬೇಕಾಗುತ್ತೆ. ರಹಸ್ಯ ತಂತ್ರಗಾರಿಕೆಗಳು ವ್ಯಾಪಾರದಲ್ಲಿ ಲಾಭವನ್ನ ತಂದುಕೊಡಲಿವೆ. ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳು ಅಥವಾ ಗುಂಪುಗಾರಿಕೆಯಿಂದ ದೂರವಿರಬೇಕಾಗುತ್ತೆ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಆರ್ಥಿಕವಾಗಿ ಈ ದಿನವು ಉತ್ತಮವಾಗಿರುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಹಣಕಾಸಿನ ನೆರವು ಕೂಡ ಸಿಗುವಂತದ್ದು. ಭೂಮಿ, ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಹೂಡಿಕೆಗಳಿಗೆ ಆಲೋಚನೆ ನಡೆಸಲು ಇದು ಒಳ್ಳೆಯ ದಿನ. ಹಳೆಯ ಬಾಕಿಗಳನ್ನ ತೀರಿಸಲು ಆದ್ಯತೆಯನ್ನ ನೀಡಿ. ಅನಿರೀಕ್ಷಿತ ಸಣ್ಣ ಖರ್ಚುಗಳು ಎದುರಾದರೂ ನಿಭಾಯಿಸುವ ಸಾಮರ್ಥ್ಯ ನಿಮಗಿರುವಂತದ್ದು. ಕುಟುಂಬದಲ್ಲಿ ಸದಸ್ಯರೊಂದಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯ ಬೆಳೆಯಲಿದೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿಯು ಕೂಡ ದೊರೆಯುವಂತದ್ದು. ಹಳೆಯ ಕಹಿ ಘಟನೆಗಳನ್ನ ನೆನಪಿಸಿಕೊಂಡು ಮನಸ್ತಾಪ ಮಾಡಿಕೊಳ್ಳಬೇಡಿ. ಕ್ಷಮಾಗುಣ ಮತ್ತು ವಿಶಾಲ ಮನೋಭಾವ ಮನೆಯಲ್ಲಿ ಶಾಂತಿಯನ್ನ ತರುವಂತದ್ದಾಗ್ತದೆ. ಇನ್ನ ಮಂಗಳನ ಪ್ರಭಾವದಿಂದ ಶಕ್ತಿ ಮತ್ತು ಚೈತನ್ಯ ಉತ್ತಮವಾಗಿರುವಂತದ್ದು. ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಒತ್ತಡದಿಂದಾಗಿ ಬಿಪಿ ಮತ್ತು ಹೊಟ್ಟೆ ಉರಿಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧ್ಯಾನ, ನಿಯಮಿತ ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡುವುದು ಆರೋಗ್ಯಕ್ಕೆ ಹಿತಕರವಾಗಿರುವಂತದ್ದು. ಇನ್ನ ಮುಂಜಾನೆ ಸ್ನಾನದ ನಂತರ ಕೆಂಪು ಆಸನದ ಮೇಲೆ ಕುಳಿತು 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಿಸಿ. ಇದು ಭಯ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಇನ್ನ ಸೋಮವಾರವಾಗಿರುವುದರಿಂದ ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಎಂಬ ಕುಜ ಬೀಜ ಮಂತ್ರವನ್ನ ಪಠಿಸುವುದರಿಂದ ಶಕ್ತಿ ಮತ್ತು ಧೈರ್ಯ ವೃದ್ಧಿಸುವಂತದ್ದು. ಇನ್ನು ಅಗತ್ಯವಿರುವವರಿಗೆ ತೊಗರಿ ಬೇಳೆ, ಕೆಂಪು ಬಟ್ಟೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರು ನೀಡುವುದರಿಂದ ಜಾತಕದಲ್ಲಿನ ದೋಷಗಳು ಶಮನವಾಗಿ ಮನಸ್ಸಿಗೆ ಅಪಾರ ಶಾಂತಿ ಲಭಿಸುತ್ತದೆ. ಧನುರಾಶಿಯವರ ನಿಮ್ಮ ದೇಹ ಸ್ಪಷ್ಟವಾಗಿರಲಿ, ನಿಮ್ಮ ಹೆಜ್ಜೆಗಳು ದೃಢವಾಗಿರಲಿ. ಬೇರೆಯವರ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಗುರಿಯನ್ನ ಬದಲಿಸಬೇಡಿ. ಸದಾ ಕಲಿಯುವ ಮನಸ್ಥಿತಿ ಇರಲಿ. ಯಶಸ್ಸು ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಶಕ್ತಿಯನ್ನ ಜಾಗೃತಗೊಳಿಸಬೇಕಾಗುತ್ತೆ. ನಿಮ್ಮ ಗುರಿಯನ್ನ ಸಾಧಿಸಿ ಜಯಶೀಲರಾಗುವಂತದ್ದಾಗ್ತದೆ. ನೆನಪಿಡಿ, ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ನಿಮ್ಮಲ್ಲಿರುವ ಜ್ಞಾನ ಮತ್ತು ಧನಾತ್ಮಕ ಚಿಂತನೆ. ಸಂದರ್ಭಗಳು ಎಷ್ಟೇ ಸವಾಲಿನಿಂದ ಕೂಡಿದ್ದರೂ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ಕತ್ತಲೆ ಆವರಿಸಿದಷ್ಟು ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಹಾಗೆಯೇ ಸವಾಲುಗಳು ಎದುರಾದಾಗಲೇ ನಿಮ್ಮ ನಿಜವಾದ ಸಾಮರ್ಥ್ಯ ಜಗತ್ತಿಗೆ ತಿಳಿಯುವಂತದ್ದು. ಇನ್ನ ನಿಮ್ಮಲ್ಲಿ ನೈಸರ್ಗಿಕವಾಗಿ ಆಳವಾದಂತಹ ಜ್ಞಾನ, ಸತ್ಯನಿಷ್ಠೆ ಮತ್ತು ಗುರಿಯತ್ತ ನಿಖರವಾಗಿ ಸಾಗುವ ಛಲವಿದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿವೆ ಎಂದರೆ ಮುಂದೊಂದು ದಿನ ನೀವು ಮಹತ್ತರವಾದ ಗುರಿಯನ್ನ ಮುಟ್ಟಲಿದ್ದೀರಿ ಎಂದೇ ಅರ್ಥವಾಗುವಂತದ್ದು. ಬಿಲ್ಲನ್ನ ಎಷ್ಟು ಹಿಂದಕ್ಕೆ ಎಳೆಯುತ್ತೇವೆಯೋ ಬಾಣ ಅಷ್ಟೇ ವೇಗವಾಗಿ ಮತ್ತು ದೂರವಾಗಿ ಗುರಿಯನ್ನ ತಲುಪುವಂತದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಹಾಗೂ ಬುದ್ಧಿವಂತಿಕೆಗೆ ಮನ್ನಣೆ ದೊರೆಯಲಿದೆ. ಉನ್ನತ
ಉನ್ನತ ಹುದ್ದೆಯಲ್ಲಿರುವವರಿಗೆ ಹೊಸ ಯೋಜನೆಗಳನ್ನ ಮುನ್ನಡೆಸುವ ಅವಕಾಶ ಸಿಗುವಂತದ್ದು. ಶಿಕ್ಷಣ, ಸಂಶೋಧನೆ ಮತ್ತು ಸಲಹಾ ಕ್ಷೇತ್ರದಲ್ಲಿರುವವರಿಗೆ ಶುಭ ಫಲಗಳು ದೊರೆಯಲಿವೆ. ಉದ್ಯೋಗ ನಿಮಿತ್ತ ದೂರ ಪ್ರಯಾಣದ ಸಾಧ್ಯತೆಗಳಿವೆ. ಅತಿಯಾದ ಭರವಸೆ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಕೈಗೆತ್ತಿಕೊಂಡ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಪರಿಪೂರ್ಣಗೊಳಿಸಲು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಧನ ಆಗಮನ ತೃಪ್ತಿದಾಯಕವಾಗಿರುವಂತದ್ದು. ಹಳೆಯ ಹೂಡಿಕೆಗಳು ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ಲಾಭವನ್ನ ನಿರೀಕ್ಷಿಸಬಹುದು. ಧಾರ್ಮಿಕ ಕಾರ್ಯಗಳಿಗೆ, ತೀರ್ಥಯಾತ್ರೆಗೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಣ ವ್ಯಯವಾಗುವ ಸಾಧ್ಯತೆಯೂ ಕೂಡ ಇರುವಂತದ್ದು. ಹೊಸ ಹೂಡಿಕೆ ಮಾಡುವ ಮುನ್ನ ಹಿರಿಯರು ಅಥವಾ ಆರ್ಥಿಕ ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರುವಂತದ್ದು. ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳ ಚರ್ಚೆಗಳು ಕೂಡ ನಡೆಯಬಹುದು. ಮಕ್ಕಳ ಸಾಧನೆ ಅಥವಾ ಶಿಕ್ಷಣದ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗಲಿದ್ದು, ಪರಸ್ಪರ ಅಭಿಪ್ರಾಯಗಳಿಗೆ ಗೌರವವನ್ನ ನೀಡುವಂತಹ ದಿನ ಆಗಿರುವಂತದ್ದು. ಇನ್ನ ದಿನವಿಡೀ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ. ಯಕೃತ್ ಅಂದ್ರೆ ಲಿವರ್ಗೆ ಸಂಬಂಧಿಸಿದಂತಹ ಜೀರ್ಣಕ್ರಿಯೆ ಅಥವಾ ತೊಡೆಯ ಭಾಗಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಆಯಾಸ ಕಾಣಿಸಿಕೊಳ್ಳಬಹುದು. ಸಿಹಿ ಮತ್ತು ಅತಿಯಾದ ಎಣ್ಣೆಯುಕ್ತ ಆಹಾರವನ್ನ ಕಡಿಮೆ ಮಾಡಿ ನಿತ್ಯ ಯೋಗಾಸನ ಮತ್ತು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಇಂದು ಬೆಳಗ್ಗೆ ಸ್ನಾನವನ್ನ ಮುಗಿಸಿ ಹಳದಿ ವಸ್ತ್ರವನ್ನ ಧರಿಸಿ ಓಂ ಹೃಂ ಬೃಹಸ್ಪತಿ ನಮಃ ಅಥವಾ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಳದಿ ಹೂವು, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಿಶಿನದ ದೇವಸ್ಥಾನಕ್ಕೆ ನೀಡಿ ಅಥವಾ ಅಗತ್ಯವಿರುವವರಿಗೆ, ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶ್ರೀಮನ್ ನಾರಾಯಣ ಅಥವಾ ಶ್ರೀಕೃಷ್ಣನ ಪೂಜೆಯನ್ನ ಮಾಡಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಪಠಣಿಯನ್ನ ಮಾಡಿ ಅಥವಾ ಶ್ರವಣವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ನೆನೆಸಿದ ಕಡಲೆಬೇಳೆ ಅಥವಾ ಸ್ವಲ್ಪ ಬೆಲ್ಲವನ್ನ ನೀಡುವುದರಿಂದ ಸಕಲ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಮಕರ ರಾಶಿ. ಮಕರ ರಾಶಿಯವರ ಬದುಕಿನಲ್ಲಿ ಸವಾಲುಗಳು ಎದುರಾದಾಗ ಅಥವಾ ಫಲಿತಾಂಶ ತಡವಾದಾಗ ಧೃತಿಗೆಡಬೇಡಿ. ಚಿನ್ನವು ಬೆಂಕಿಯಲ್ಲಿ ಬೆಂದಷ್ಟು ಹೆಚ್ಚು ಹೊಳೆಯುತ್ತದೆ. ಕಲ್ಲೊಂದು ಉಳಿಯ ಪೆಟ್ಟು ತಿಂದಷ್ಟು ಸುಂದರ ಶಿಲೆಯಾಗುತ್ತದೆ. ನಿಮ್ಮ ಪ್ರತಿಯೊಂದು ಬೆವರಿನ ಹನಿಗೂ ಫಲ ಸಿಗುವ ಕಾಲ ಹತ್ತಿರದಲ್ಲೇ ಇದೆ. ಯಶಸ್ಸು ಎನ್ನುವುದು ಕೇವಲ ಅದೃಷ್ಟವಲ್ಲ, ಅದು ನಿಮ್ಮ ಶಿಸ್ತು, ನಿಷ್ಠೆ ಮತ್ತು ನಿರಂತರ ಪ್ರಯತ್ನದ ಫಲ. ಇತರರ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕರ್ತವ್ಯದ ಹಾದಿಯಲ್ಲಿ ಮುನ್ನಡೆಯಬೇಕಾಗುತ್ತೆ. ಇಂದಿನ ಕಠಿಣ ಪರಿಶ್ರಮವೇ ನಾಳಿನ ನಿಮ್ಮ ಅಸಾಧಾರಣ ಯಶಸ್ಸಿಗೆ ಭದ್ರ ಬುನಾದಿಯಾಗುವಂತದ್ದು. ನಿಮ್ಮ ಗುರಿಯನ್ನ ಸಕಾರಗೊಳಿಸಬೇಕಾಗುತ್ತೆ. ಮಕರ ರಾಶಿಯಲ್ಲಿ ಜನಿಸಿದಂತಹ ನೀವು ಶ್ರಮಜೀವಿಗಳು, ಅಚಲ ಸಂಕಲ್ಪದ ಸಾಧಕರು. ನಿಧಾನವಾಗಿ ಸಾಗಿದರೂ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡುವ ನಿಮ್ಮ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಜಗತ್ತು ಕ್ಷಣಾರ್ಧದ ಯಶಸ್ಸನ್ನ ಬಯಸಬಹುದು, ಆದರೆ ನೀವು ಕಟ್ಟುವ ಸಾಮ್ರಾಜ್ಯ ಶಾಶ್ವತವಾದುದು. ಬಂಡೆಯನ್ನೇ ಕೊರೆದು ದಾರಿ ಮಾಡುವ ನದಿಯಂತೆ ತಾಳ್ಮೆ ಮತ್ತು ಸತತ ಪರಿಶ್ರಮದಿಂದ ಜಗತ್ತಿನ ಯಾವುದೇ ಗುರಿಯನ್ನ ಕೂಡ ತಲುಪಬಹುದಾದಂತಾಗಿದೆ. ಇಂದು ಕಚೇರಿಯಲ್ಲಿ ನೀವು ದೀರ್ಘಕಾಲದಿಂದ ಪಡುತ್ತಿರುವಂತಹ ಶ್ರಮಕ್ಕೆ ಮೆಚ್ಚುಗೆ ಹಾಗೂ ಮನ್ನಣೆ ದೊರೆಯುವಂಥದ್ದು. ಹೊಸ ಉಳಿತಾಯದ ಯೋಜನೆಗಳು ಕೂಡ ಪೂರ್ಣಗೊಳ್ಳುವಂಥದ್ದು. ಇನ್ನ ಜವಾಬ್ದಾರಿಗಳು ಅಥವಾ ಅಧಿಕಾರ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ತಾಂತ್ರಿಕ, ರಿಯಲ್ ಎಸ್ಟೇಟ್ ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಪ್ರಗತಿಯು ಕೂಡ ಕಂಡು ಬರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಹಂಚಿಕೊಳ್ಳುವಾಗ ಸಂವಹನ ಸ್ಪಷ್ಟವಾಗಿರ್ಬೇಕಾಗುತ್ತೆ. ಅತಿಯಾದ ಕಟ್ಟುನಿಟ್ಟಿನ ಧೋರಣೆಯೇ ಬೇಡವಾಗಿರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ದೀರ್ಘಾವಧಿಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಮುನ್ಸೂಚನೆಯು ಕೂಡ ಸಿಗುವಂತದ್ದು. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸಲು ನೀವು ಮಾಡುವ ಯೋಜನೆಗಳು ಯಶಸ್ವಿಯಾಗುತ್ತವೆ. ಆಸ್ತಿ ಅಥವಾ ವಾಹನ ಸಂಬಂಧಿತ ಹೂಡಿಕೆಗಳಿಗೆ ಅಥವಾ ಹೂಡಿಕೆಯ ಮುನ್ನ ಸರಿಯಾದ ಪರಿಶೀಲನೆ ಅಗತ್ಯವಾಗಿರುವಂತದ್ದು. ಯಾರಿಗೂ ಆತರದಲ್ಲಿ ಸಾಲವನ್ನ ನೀಡಬೇಡಿ. ಇನ್ನು ಮನೆಯ ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ಗೊಂದಲಗಳಿಗೆ ಉತ್ತಮ ಪರಿಹಾರವನ್ನ ನೀಡಲಿವೆ. ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿ ಹೆಚ್ಚಾಗ್ತದೆ. ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಒಟ್ಟಾಗಿ ನಿರ್ವಹಿಸುವುದರಿಂದ ನೆಮ್ಮದಿಯು ನಿಮಗೆ ಸಿಗುವಂತದ್ದು. ಇನ್ನು ಮನೆಯಲ್ಲಿ ಶಾಂತಿಯುತ ಹಾಗೂ ಸಂಯಮದ ವಾತಾವರಣವನ್ನ ನೋಡುವಂತದ್ದು. ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಕೀಲು ನೋವು, ಮೊಣಕಾಲು ನೋವು ಅಥವಾ ಬೆನ್ನು ನೋವಿನಂತಹ ವಾತ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ದಿನನಿತ್ಯ ಲಘು ವ್ಯಾಯಾಮ, ನಡಿಗೆ ಮತ್ತು ಬೆಚ್ಚಗಿನ ಪೌಷ್ಟಿಕ ಆಹಾರ ಸೇವನೆಯನ್ನ ಮಾಡುವುದು ದೇಹವನ್ನ ಸದೃಢವಾಗಿಡುತ್ತದೆ. ಇಂದು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ನೀರು ಅಥವಾ ಹಸಿ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ
ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಸಂಜೆಯ ಸಮಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನ ಕಪ್ಪು ನಾಯಿಗೆ ಆಹಾರವನ್ನ ನೀಡುವಂಥದ್ದು. ಶನಿ ಗ್ರಹದ ಅನುಗ್ರಹಕ್ಕಾಗಿ ಕಾಗೆಗೆ ಅನ್ನ ಅಥವಾ ಕಪ್ಪು ನಾಯಿಗೆ ರೊಟ್ಟಿ ಬಿಸ್ಕತ್ ಅನ್ನ ನೀಡಬೇಕಾಗತ್ತೆ. ಇನ್ನ ಬಡವರಿಗೆ, ಅಂಗವಿಕಲರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಎಳ್ಳು, ಎಣ್ಣೆ, ಕಪ್ಪು ಬಟ್ಟೆ ಅಥವಾ ಊಟವನ್ನ ದಾನವಾಗಿ ಮಾಡಬೇಕಾಗತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರೇ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ನಿರಂತರ ಪ್ರಯತ್ನ ನಿಮ್ಮ ಜೊತೆಯಲ್ಲಿದ್ದರೆ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮನ್ನ ತಡೆಯಲಾರದು. ನಿಮ್ಮ ಕನಸುಗಳನ್ನ ನನಸಾಗಿಸಲು ಹಿಂದೆ ಬದ್ಧರಾಗಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಮುನ್ನುಗ್ಗಿ ಯಶಸ್ಸು ಖಂಡಿತ ನಿಮ್ಮದಾಗುವಂಥದ್ದು. ನಿಧಾನವಾಗಿ ಸಾಗುವುದು ಸೋಲಲ್ಲ, ಗುರಿ ಇಲ್ಲದೆ ನಿಲ್ಲುವುದು ಮಾತ್ರ ಸೋಲು. ನಿಮ್ಮ ಹಾದಿಯಲ್ಲಿ ಬರುವ ಪ್ರತಿಯೊಂದು ಅಡೆತಡೆ ನಿಮ್ಮ ತಾಳ್ಮೆ ಮತ್ತು ಸಾಮರ್ಥ್ಯವನ್ನ ಪರೀಕ್ಷಿಸುವ ಪರೀಕ್ಷೆ ಅಷ್ಟೇ. ಇತರರೊಂದಿಗೆ ನಿಮ್ಮನ್ನ ಹೋಲಿಸಿಕೊಂಡು ಧೃತಿಗೆಡಬೇಡಿ. ನಿಮ್ಮ ವೇಗ, ನಿಮ್ಮ ಪ್ರತಿಭೆ ಅನನ್ಯವಾದುದು. ಕುಂಭರಾಶಿಯಲ್ಲಿ ಜನಿಸಿದಂತಹ ನೀವು ಸ್ವತಂತ್ರ ಚಿಂತಕರು, ದೂರದೃಷ್ಟಿಯನ್ನ ಉಳ್ಳವರು ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ತೋರಿಸುವ ಶಕ್ತಿಯನ್ನ ಹೊಂದಿದವರು. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಸಿಗುವ ಯಶಸ್ಸು ಸುಲಭವಾಗಿ ಬರುವುದಿಲ್ಲ, ಆದರೆ ಕಷ್ಟಪಟ್ಟು ಪಡೆದ ಗೆಲುವು ಕೂಡ ಶಾಶ್ವತವಾಗಿರುತ್ತದೆ. ಕತ್ತಲೆ ದಟ್ಟವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವಂಥದ್ದು. ಇಂದು ನಿಮ್ಮ ವಿನೂತನ ಆಲೋಚನೆಗಳು ಹಾಗೂ ತಾಂತ್ರಿಕ ಕೌಶಲ್ಯಗಳಿಗೆ ಕೆಲಸದ ಸ್ಥಳದಲ್ಲಿ ಮನ್ನಣೆ ಸಿಗುವಂಥದ್ದು. ಹೊಸ ಕಾರ್ಯಭಾರಗಳು ಹೆಗಲೇರಬಹುದು. ಸವಾಲಿನ ಕೆಲಸಗಳನ್ನ ಸಮಾಧಾನದಿಂದ ನಿಭಾಯಿಸಿದರೆ ಭವಿಷ್ಯದಲ್ಲಿ ಉತ್ತಮ ಬಡ್ತಿ ಸಿಗುವಂತಹ ಅವಕಾಶವಿದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸದಲ್ಲಿ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆದಾಯವು ಸಮತೋಲನದಲ್ಲಿರುವಂಥದ್ದು. ವ್ಯಾಪಾರದಲ್ಲಿ ನಿಧಾನಗತಿಯಾದರೂ ಸ್ಥಿರ ಲಾಭವನ್ನ ಕಾಣಬಹುದು. ಗೃಹ ಬಳಕೆಯ ವಸ್ತುಗಳು ಅಥವಾ ವಾಹನ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಯಾವುದೇ ಹೊಸ ಅಥವಾ ರಿಸ್ಕ್ ಇಡುವಂತಹ ಹೂಡಿಕೆಗಳನ್ನ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಮುಖ್ಯ. ಇನ್ನು ಕುಟುಂಬದಲ್ಲಿ ಪರಸ್ಪರ ಬೆಂಬಲ ಮತ್ತು ಸಹಕಾರ ಇರುವಂತದ್ದು. ಒಡ ಹುಟ್ಟಿದವರೊಂದಿಗೆ ಅಥವಾ ಆತ್ಮೀಯ ಮಿತ್ರರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಿ. ಬಿಡುವಿಲ್ಲದ ಕೆಲಸದ ನಡುವೆಯೋ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರವಾಗಿ ಸಾಮಾನ್ಯವಾಗಿ ಆರೋಗ್ಯ ಸ್ಥಿರವಾಗಿರುವಂತದ್ದು. ಕಾಲು ನೋವು, ಕೀಲು ನೋವು ಅಥವಾ ವಾತ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕ ಒತ್ತಡವನ್ನ ನಿಯಂತ್ರಿಸಿಕೊಳ್ಬೇಕಾಗುತ್ತೆ. ಇನ್ನು ದಿನನಿತ್ಯ ಲಘು ನಡಿಗೆ, ಪ್ರಾಣಾಯಾಮ ಹಾಗೂ ಸಾಕಷ್ಟು ನಾರಿನಂಶವಿರುವ ಆಹಾರ ಸೇವಿಸುವುದು ದೇಹಕ್ಕೆ ಉತ್ತಮವಾಗಿರುವಂತದ್ದು. ಇಂದು ಸಂಜೆ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ರುದ್ರಾಕ್ಷಿ ಮಾಲೆಯಿಂದ ಜಪಿಸಬೇಕಾಗತ್ತೆ. ಇನ್ನ ಶನಿದೇವನಿಗೆ ಅಥವಾ ಅರಳಿ ಮರದ ಅಂದ್ರೆ ಅಶ್ವತ್ಥ ವೃಕ್ಷದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ನಮಸ್ಕರಿಸಬೇಕಾಗತ್ತೆ. ಇನ್ನ ಕಪ್ಪು ಬಣ್ಣದ ವಸ್ತುಗಳನ್ನ, ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ದಿನಕ್ಕೆ ಒಮ್ಮೆಯಾದರೂ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿ ದೋಷಗಳು ಶಮನವಾಗಿ ಮಾನಸಿಕ ಧೈರ್ಯ ಸಿಗುವಂತದ್ದಾಗ್ತದೆ. ಇನ್ನ ಕಪ್ಪು ನಾಯಿಗೆ ಆಹಾರ ನೀಡುವುದು ಅಥವಾ ಕಾಗೆಗಳಿಗೆ ಅನ್ನದ ತುತ್ತು ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಶುಭ ಫಲಗಳು ಕೂಡ ದೊರೆಯುವಂತದ್ದಾಗ್ತದೆ. ಮೀನರಾಶಿಯವರ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಕೇವಲ ತಾತ್ಕಾಲಿಕ ಅಲೆಗಳಿದ್ದಂತೆ. ಅವು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮ ಆಂತರಿಕ ಶಕ್ತಿಯನ್ನ ಅರಿತುಕೊಳ್ಳುವಂತೆ ಮಾಡಲು ಬರುವಂತದ್ದು. ನಿಮ್ಮ ಕನಸುಗಳನ್ನ ಎಂದಿಗೂ ಕೈ ಬಿಡಬೇಡಿ. ನಿಧಾನವಾಗಿ ಸಾಗಿದರೂ ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಮುಖ್ಯವಾಗ್ತದೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಜ್ಞಾನ, ಕರುಣೆ ಮತ್ತು ಶ್ರಮವೇ ನಿಮ್ಮನ್ನ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತದ್ದು. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ದೃಢತೆ ಇರಬೇಕಾಗುತ್ತೆ. ನಿಮ್ಮ ಗುರಿಯನ್ನ ತಲುಪುವವರೆಗೂ ವಿಶ್ರಮಿಸಬೇಡಿ. ಇನ್ನ ಮೀನರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ಅಪಾರವಾದಂತಹ ಸಹನೆ, ಜ್ಞಾನ ಮತ್ತು ಸಹಾನುಭೂತಿಯನ್ನ ಉಳ್ಳವರು. ನಿಮ್ಮ ಮೃದು ಸ್ವಭಾವವನ್ನ ಕೆಲವರು ದೌರ್ಬಲ್ಯವೆಂದು ಭಾವಿಸಬಹುದು, ಆದರೆ ಅದೇ ನಿಮ್ಮ ಅತ್ಯಂತ ದೊಡ್ಡವಾದಂತಹ ಶಕ್ತಿ. ಪ್ರವಾಹದ ವಿರುದ್ಧ ಈಜಿ ದಡ ಸೇರುವ ಅದ್ಭುತ ಸಾಮರ್ಥ್ಯ
ನಿಮ್ಮಲ್ಲಿರುವಂತದ್ದು. ಸಾಗರದ ಆಳದಲ್ಲಿ ಮೌನವಿರುತ್ತದೆ, ಆದರೆ ಆ ಮೌನದಲ್ಲೇ ಅಮೂಲ್ಯವಾದ ಮುತ್ತುಗಳು ಕೂಡ ಅಡಗಿರುವಂತದ್ದು. ಇಂದು ಶಿಕ್ಷಣ, ಸಲಹಾ ಸೇವೆ, ಸಂಶೋಧನೆ ಮತ್ತು IT ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮವಾದಂತಹ ದಿನ. ನಿಮ್ಮ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯುವಂತದ್ದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಉತ್ತಮ ಅವಕಾಶಗಳು ಒದಗಿ ಬರಲಿವೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಕೂಡ ಸಿಗುವಂತದ್ದು. ಇತರರ ಮಾತನ್ನ ಅತಿಯಾಗಿ ನಂಬಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ಸ್ವಂತ ವಿವೇಚನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ತೃಪ್ತಿಕರವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಅಥವಾ ಸ್ಥಗಿತಗೊಂಡಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳು, ಶಿಕ್ಷಣ ಅಥವಾ ಶುಭ ಸಮಾರಂಭಗಳಿಗಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ. ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇಂದು ಅನುಕೂಲಕರವಾದಂತಹ ದಿನ. ಇನ್ನು ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ವಾತಾವರಣವನ್ನ ನೋಡುವಂತದ್ದು. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ. ಸಂಗಾತಿಯೊಂದಿಗೆ ಉತ್ತಮ ಒಡನಾಟವಿರಲಿದ್ದು ಪರಸ್ಪರ ಬೆಂಬಲವು ಕೂಡ ಸಿಗುವಂತದ್ದು. ಇನ್ನ ನೆರೆಹೊರೆಯವರು ಹಾಗೂ ಬಂಧು ಮಿತ್ರರಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಕೂಡ ಹೆಚ್ಚಾಗುವಂತದ್ದು. ಇನ್ನ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂತದ್ದು. ಮಾನಸಿಕ ಶಾಂತಿಯು ಕೂಡ ನೆಲೆಸಿರುವಂತದ್ದು. ಅತಿಯಾದ ಆಲೋಚನೆ ಅಥವಾ ನಿದ್ರಾಹೀನತೆಯಿಂದಾಗಿ ಸಣ್ಣ ಪ್ರಮಾಣದ ಆಲಸ್ಯ ಕಾಣಿಸಿಕೊಳ್ಳಬಹುದು. ಕಾಲು ಅಥವಾ ಕೀಲು ನೋವಿನ ಬಗ್ಗೆ ಎಚ್ಚರವಿರಬೇಕಾಗುತ್ತೆ. ಇನ್ನ ಲಘು ವ್ಯಾಯಾಮ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಮನಸ್ಸನ್ನ ಹಾಗೂ ದೇಹವನ್ನ ಚೈತನ್ಯದಿಂದ ಇಡುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಓಂ ಭೃಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇನ್ನು ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನ ಕಡಲೆಬೇಳೆ, ಬಾಳೆಹಣ್ಣು, ಹಳದಿ ವಸ್ತ್ರ ಅಥವಾ ಸಿಹಿ ತಿನಿಸುಗಳನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗತ್ತೆ. ಇನ್ನ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ ವಿಷ್ಣು ಸಹಸ್ರನಾಮ ಅಥವಾ ನಾರಾಯಣ ಕವಚವನ್ನ ಪಠಿಸುವುದು ಮನೋಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಹಸುವಿಗೆ ಹಸಿರು ಹುಲ್ಲು, ನೆನೆಸಿದ ಕಡಲೆಕಾಳು ಅಥವಾ ಬೆಲ್ಲದೊಂದಿಗೆ ರೊಟ್ಟಿ ತಿನ್ನಿಸುವುದರಿಂದ ಗ್ರಹ ದೋಷಗಳು ಶಮನವಾಗಿ ಶುಭ ಫಲಗಳು ದೊರೆಯುವಂತದ್ದಾಗ್ತದೆ.